ನಾನು ಸಹನಾ, ನಿಮ್ಮ ಪರೀಕ್ಷೆ ಟೀಚರ್. ಫಸ್ಟ್ ನನಗೆ ಒಂದು ಹೇಳಿ, ಯಾರ್ಯಾರಿಗೆಲ್ಲ 3 ಸಬ್ಜೆಕ್ಟ್ ಓದೋದು ಒಂದು ದಿನದಲ್ಲಿ ಕಷ್ಟ ಅನ್ನಿಸ್ತಾ ಇದೆ ಅಂತ. ಸ್ಟ್ರೆಸ್ ಫೀಲ್ ಆಗ್ತಾ ಇದೆ, ಬರ್ನ್ ಔಟ್ ಫೀಲ್ ಆಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಆ ಥರ ಅನ್ನಿಸ್ತಾ ಇದೆಯೋ ಬೇಗ ಕಮೆಂಟ್ ಸೆಕ್ಷನ್ಗೆ ಹೋಗಿ ಎಸ್ ಅಂತ ಟೈಪ್ ಮಾಡಿ. ಮಾಡಿದ್ರಾ ಓಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಎಸ್ ಅಂತ ಟೈಪ್ ಮಾಡಿರ್ತಾರೆ, ನನಗೆ ಗೊತ್ತು. ಸೊ ಯಾರ್ಯಾರೆಲ್ಲ ಎಸ್ ಅಂತ ಹೇಳಿದ್ರು ಅವ್ರಿಗೆ ಈ ವಿಡಿಯೋ ಸೊ ಫಸ್ಟ್ ಇಂದ ಲಾಸ್ಟ್ವರೆಗೂ ನೋಡಿ ತಪ್ಪದಿರ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಪ್ರೂವನ್ ಸ್ಟ್ರಾಟಜೀಸ್ ಏನಿದೆ ಅದನ್ನು ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಸೊ ಸುಮ್ಮನೆ ಏನೋ ಹಾಕಿರೋದಲ್ಲ, ಇವೆಲ್ಲ ಸ್ಟ್ರಾಟಜೀಸ್ ಏನಪ್ಪ ಅಂತಂದರೆ ಪ್ರೂವ್ ಆಗಿರೋ ಅಂಥದ್ದು. ಎಸ್, ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ನೀವು 3 ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡ್ಬೋದು ಒಂದು ದಿನದಲ್ಲಿ, ಯಾವುದೇ ರೀತಿ ಸ್ಟ್ರೆಸ್ ಇಲ್ದಿರ ಅಂತ. ಓಕೆನಾ? ಆ್ಯಂಡ್ ಇದೆಲ್ಲ ಡೆಫಿನೆಟ್ಲಿ ಒಂದು ಎಫೆಕ್ಟಿವ್ ಮೆಥಡ್ ಆಗಿದೆ, ತುಂಬ ಎಫಿಷಿಯೆಂಟ್ ಆಗಿರೋ ಅಂಥ ಮೆಥಡ್ ಆಗಿದೆ. ಸೊ 3 ಸಬ್ಜೆಕ್ಟ್ ನೀವು ಖಂಡಿತವಾಗ್ಲೂ ಓದ್ಬೋದು ಆ್ಯಂಡ್ ಯಾವುದೇ ಒಂದು ಬರ್ನ್ಔಟ್ ಇರೋದಿಲ್ಲ ನಿಮಗೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಯಾರ್ಯಾರೆಲ್ಲ ಎಸ್ ಅಂತ ಟೈಪ್ ಮಾಡಿದಿರೋ ಖಂಡಿತವಾಗ್ಲೂ ನೋಡಲೇಬೇಕು. ಎಸ್. ಸೊ ಸ್ಟ್ರಾಟಜಿ ನಂಬರ್ 1, ಸ್ಟಾರ್ಟ್ ವಿತ್ ಅ ಸ್ಮಾರ್ಟ್ ಸಬ್ಜೆಕ್ಟ್ ಆರ್ಡರ್. ಸೊ ಸ್ಮಾರ್ಟ್ ಸಬ್ಜೆಕ್ಟ್ ಆರ್ಡರ್ ಏನಪ್ಪ ಅಂತಂದರೆ, ನೀವು ಚೂಸ್ ಮಾಡಬೇಕು ಸ್ಮಾರ್ಟಾಗಿ. ಫಸ್ಟ್ ನಾನು ಯಾವ ಸಬ್ಜೆಕ್ಟ್ ಓದಬೇಕು, ಸೆಕೆಂಡ್ ಯಾವ ಸಬ್ಜೆಕ್ಟ್ ಓದಬೇಕು, ಥರ್ಡ್ ಯಾವ ಸಬ್ಜೆಕ್ಟ್ ಓದಬೇಕು ಅಂತ. ಸೊ ಹಾಗಾಗಿ ನೀವಿಲ್ಲಿ ನೋಡ್ಬೋದು, ನಾನು ಫಸ್ಟ್, ಸೆಕೆಂಡ್, ಥರ್ಡ್ನ ಹಾಕಿದ್ದೀನಿ. ಸೊ ಯಾವ ಆರ್ಡ್ರಲ್ಲಿ ನೀವು ಓದಬೇಕಪ್ಪ ಅಂತಂದರೆ, ಫಸ್ಟ್ ಡೆಫಿನೆಟ್ಲಿ ಟಫ್ ಸಬ್ಜೆಕ್ಟ್ನ ಓದಬೇಕು. ಸೊ ಯಾವುದೋ ಒಂದು ತುಂಬ ಕಷ್ಟ ಆಗ್ತಾ ಇದೆ ನಿಮಗೆ, ಎಕ್ಸಾಂಪಲ್ ಮ್ಯಾಥ್ಸ್ ಅಂತ ಅಂದ್ಕೊಳ್ಳಿ. ಸೊ ಮ್ಯಾಥ್ಸ್ ತುಂಬ ಕಷ್ಟ ಆಗಿರುವಂಥ ಸಬ್ಜೆಕ್ಟ್ಸ್. ಸೊ ಫಸ್ಟೇ ಅದನ್ನು ಓದ್ಬಿಟ್ರೆ ನಿಮಗೆ ಆ ಒಂದು ದೊಡ್ಡ ಬರ್ಡನ್ ಅನಿಸೋದು ಫಸ್ಟಿಗೆ ಮುಗ್ದೋಯ್ತು ನಿಮಗೆ. ಆಯಿತಾ? ಸೊ ಫಸ್ಟ್ ಒಂದು 2 ಅವರ್ಸಲ್ಲಿ ಅಥವಾ 1 ಅವರಲ್ಲಿ ಅದನ್ನು ಮುಗಿಸ್ಬಿಟ್ಟಿದ್ದೀರಾ. ಇನ್ನು ಮಿಕ್ಕಿರೋ ಸಬ್ಜೆಕ್ಟ್ಸ್ ನೀವು ಸ್ವಲ್ಪ ಆರಾಮಾಗಿ, ರಿಲ್ಯಾಕ್ಸ್ಡಾಗಿ, ಕಾಮಾಗಿ ಓದ್ಬೋದು. ಸೊ ಆ ಟೆನ್ಷನ್ ಏನಿದೆ ಅದನ್ನು ಲಾಸ್ಟ್ವರೆಗೂ ನೀವು ತೊಗೊಂಡು ಬರ್ತಾ ಇಲ್ಲ, ಫಸ್ಟಲ್ಲೇ ಮುಗಿಸ್ಬಿಡ್ತಾ ಇದ್ದೀರಾ. ಓಕೆ? ಸೊ ಫಸ್ಟ್ ಯಾವಾಗಲೂ ನಿಮ್ಗೆ ಯಾವ ಸಬ್ಜೆಕ್ಟ್ ಟಫ್ ಇದೆಯೋ ಅದನ್ನು ತಗೊಳ್ಳಿ. ಓಕೆ? ಸೊ ಫೋಕಸ್ ಓನ್ಲಿ ಆನ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಫ್ ಯುವರ್ ಹಾರ್ಡೆಸ್ಟ್ ಸಬ್ಜೆಕ್ಟ್ಸ್. ಸೊ ಇದರಲ್ಲಿ ಎಲ್ಲ ಓದೋದಕ್ಕೆ ಹೋಗಬೇಡಿ, ಅಗೇನ್ ನಿಮಗೆ ಬರ್ನ್ಔಟ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಇಂಪಾರ್ಟೆಂಟ್ ಥಿಯರಮ್ಸ್ ಏನಿದೆ ಮ್ಯಾಥ್ಸ್ ಅಂತಂದರೆ, ಸೊ ಅದನ್ನು ಮಾತ್ರ ನೋಡ್ಕೊಳ್ಳಿ. ಓಕೆ? ನೆಕ್ಸ್ಟ್ ಡೆಫಿನೆಟ್ಲಿ ಮೀಡಿಯಮ್ ಸಬ್ಜೆಕ್ಟ್, ಸೆಕೆಂಡ್. ಸೊ ಟ್ಯಾಕಲ್ ಮಾಡ್ರೇಟ್ ಡಿಫಿಕಲ್ಟಿ ವೆನ್ ಯುವರ್ ಎನರ್ಜಿ ಇಸ್ ಸ್ಟಿಲ್ ಸ್ಟ್ರಾಂಗ್. ಆಯಿತಾ? ಸೊ ಇಲ್ಲಿ ಆಲ್ಮೋಸ್ಟ್ ನಿಮಗೆ 50 to 60% ಎನರ್ಜಿ ಹೋಗಿದೆ ಅಂತ ಅಂದ್ಕೊಳ್ಳಿ. ಇನ್ನು ಮಿಕ್ಕಿರೋ 40% ಇದೆ ಅಲ್ವಾ? ಇನ್ನೂ 40% ಎನರ್ಜಿ ಇದೆ. ಸೊ ಆ 40%ನ ನಿಮಗೆ ತುಂಬ ಕಷ್ಟನೂ ಅಲ್ಲ, ತುಂಬ ಸುಲಭನೂ ಅಲ್ಲ, ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಹೋಗುತ್ತೆ ತಲೆಗೆ ಅಂತ ಮೀಡಿಯಮ್ ಆಗಿರೋ ಅಂಥ ಸಬ್ಜೆಕ್ಟ್ನ ತೊಗೊಳ್ಳಿ. ಲ್ಯಾಂಗ್ವೇಜಸ್ ಆದರೆ ಲೈಕ್ ಫಾರ್ ಎಕ್ಸಾಂಪಲ್ ಹಿಂದಿ, ಸ್ವಲ್ಪ ಜನಕ್ಕೆ ಹಿಂದಿ ಕಷ್ಟ ಆಗುತ್ತೆ, ಬಿಕಾಸ್ ಬರೀ ಕನ್ನಡ ಇಂಗ್ಲೀಷ್ ಮಾತಾಡಿ ಹಿಂದಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಮೀಡಿಯಮ್ ಕಷ್ಟ ಆಗಿರುವಂಥ ಸಬ್ಜೆಕ್ಟ್. ಸೊ ಅಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಈ 40%ಅಲ್ಲಿ ಅಟ್ಲೀಸ್ಟ್ ಒಂದು 30% ಎನರ್ಜಿನ ನಾನು ಹಿಂದಿ ಸಬ್ಜೆಕ್ಟ್ಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಇಲ್ಲಿ ಮ್ಯಾಥ್ ಅಂತ ತಗೊಳ್ಳೋಣ. ಓಕೆನಾ? ನೆಕ್ಸ್ಟು ಈಸಿ ಸಬ್ಜೆಕ್ಟ್ ಇನ್ ದ ಲಾಸ್ಟ್. ಸೊ ಎಂಡ್ ವಿತ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ಟು ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಮೊಮೆಂಟಮ್. ಓಕೆನಾ? ಸೊ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಮೊಮೆಂಟಮ್ ಏನಪ್ಪ ಅಂತಂದರೆ, ಇವಾಗ ಲಾಸ್ಟಲ್ಲಿ ನಾನು ಒಂದು ಸಬ್ಜೆಕ್ಟ್ ಓದ್ತಾ ಇದ್ದೀನಿ, ನನಗೆ ಗೊತ್ತು ಅದು ನಂಗೆ ತುಂಬ ಈಸಿ, ನಾನು ಒಂದು ಆನ್ಸರ್ ಓದಿದ್ರೆ ಟಕ್ ಅಂತ 5 ನಿಮಿಷದಲ್ಲಿ ಅದು ನನಗೆ ಬಾಯ್ಪಾಠ ಆಗಿಬಿಡುತ್ತೆ, ನಂಗೆ ತಲೆಗೆ ಹೋಗುತ್ತೆ ಅಂತ ನನಗೆ ಗೊತ್ತು. ಸೊ ನಾನು ಆ ಸಬ್ಜೆಕ್ಟ್ನ ತೊಗೊಂಡ್ರೆ ಫುಲ್ ಕಾನ್ಫಿಡೆನ್ಸಲ್ಲಿ ಮಲಗ್ತೀನಿ ಹೋಗಿ. ಯಾಕಪ್ಪ ಅಂತಂದರೆ, ಎಸ್ ನಾನು ಓದಿದ್ದೀನಿ, ನಾನು ಓದಿದ್ದು ನಂಗೆ ತಲೆಯಲ್ಲಿದೆ, ನಾಳೆ ಕೇಳಿದ್ರು ನಾನು ಹೇಳ್ತೀನಿ, ಇನ್ನೊಂದು 10 ದಿನ ಆದಮೇಲೆ ಕೇಳಿದ್ರು ನಾನು ಹೇಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿರುತ್ತೆ. ಆಯಿತಾ? ಸೊ ಹಾಗಾಗಿ ಈಸಿ ಸಬ್ಜೆಕ್ಟ್ ಜೊತೆ ನೀವು ಫಸ್ಟ್ ಫಿನಿಷ್ ಮಾಡಿ. ನೀವೇನು ಮಾಡ್ತೀರಾ, ಫಸ್ಟ್ ಈಸಿ ಸಬ್ಜೆಕ್ಟ್ನ ಮುಗಿಸ್ಕೊಂಡ್ಬಿಡ್ತೀರಾ. ಎಷ್ಟು ಈಸಿ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಎನರ್ಜಿನೂ ಅದಕ್ಕೆ ಕೊಟ್ಬಿಡ್ತೀರಾ. ಅದಾದಮೇಲೆ ಇನ್ನೇನು ಮಾಡ್ತೀರಾ, ಸ್ವಲ್ಪ ಮೀಡಿಯಮ್ ಸಬ್ಜೆಕ್ಟ್ನ ತೊಗೋತೀರಾ. ಅದಾದಮೇಲೆ ಥರ್ಡ್ ನಿಮಗೆ ಟಫ್ ಆಗಿರೋವಂಥ ಸಬ್ಜೆಕ್ಟ್ ನೀವು ಓದ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಎನರ್ಜಿನೂ ಇಲ್ಲೇ ವೇಸ್ಟ್ ಆಗಿಬಿಟ್ಟಿರುತ್ತೆ ನಿಮಗೆ. ಆ್ಯಂಡ್ ಇದು ಹೆಂಗಿದ್ರು ಟಫ್ ಸಬ್ಜೆಕ್ಟು, ಡೆಫಿನೆಟ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅದು ಅಲ್ಲೇ ಫುಲ್ ಸ್ಟಾಪ್ ಇಟ್ಬಿಟ್ಟಿರ್ತೀರ, ಓದೋಕ್ಕೆ ಹೋಗೋದಿಲ್ಲ. ಅದಂಗೆ ಟಫ್ ಆಗಿ ಟಫೆಸ್ಟ್ ಆಗಿಬಿಡುತ್ತೆ. ಆಯಿತಾ? ಸೊ ಇದು ಪಾಯಿಂಟ್ ನಂಬರ್ 1. ಸೊ ಫಸ್ಟ್ ಸ್ಟ್ರಾಟಜಿ ಆಗಿದೆ. ಟಫ್ ಸಬ್ಜೆಕ್ಟ್ ಏನಿದೆ ಅದನ್ನು ತಗೊಳ್ಳಿ, ಅದಾದಮೇಲೆ ಮೀಡಿಯಮ್, ಅದಾದಮೇಲೆ ಈಸಿ ಸಬ್ಜೆಕ್ಟ್ನ ತಗೊಳ್ಳಿ. ಓಕೆನಾ? ಸೊ ಇದು ನಿಮ್ಮ ಸ್ಟ್ರಾಟಜಿ ನಂಬರ್ 1. ಸೊ ನಾನು ಪ್ರತಿಯೊಂದು ಸ್ಲೈಡಲ್ಲೂ ಈ ಥರ ನಿಮ್ಗೊಂದು ಟಿಪ್ನ ಕೊಡ್ತೀನಿ. ಡೋಂಟ್ ಫೈಟ್ ಯುವರ್ ಬ್ರೈನ್,
ಯೂಸ್ ಇಟ್ ಸ್ಮಾರ್ಟ್ಲಿ. ಓಕೆನಾ ಮಕ್ಕಳೇ? ಸೊ ನಿಮ್ಮ ಮೆದುಳಿಗೆ ನೀವೇ ಒಂಥರ ರಿಸ್ಕ್ನ ಕೊಡಬೇಡಿ, ಕಷ್ಟನ ಕೊಡಬೇಡಿ, ಸ್ಟ್ರೆಸ್ನ ಕೊಡಬೇಡಿ ನಿಮ್ಮ ಮೆದುಳಿಗೆ, ನಿಮ್ಮ ಬ್ರೈನ್ಗೆ. ಓಕೆನಾ? ಸೊ ಯೂಸ್ ಇಟ್ ಸ್ಮಾರ್ಟ್ಲಿ. ಈ ಥರ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಸ್ಮಾರ್ಟ್ ವರ್ಕ್ ಮಾಡ್ದಂಗೆ ಆಗುತ್ತೆ ನೀವು. ಓಕೆ? ಎಸ್. ನೆಕ್ಸ್ಟ್, ಯೂಸ್ ದ 90-60-45 ರೂಲ್. ಇದು ಸ್ಟ್ರಾಟಜಿ ನಂಬರ್ 2 ಆಗಿದೆ. 90-60-45 ರೂಲ್. ಸೊ ಟೈಮ್ ಬಾಕ್ಸ್ ಯುವರ್ ಸ್ಟಡಿ ಸೆಷನ್ಸ್ ಟು ಮೇಂಟೈನ್ ಫೋಕಸ್ ಆ್ಯಂಡ್ ಪ್ರಿವೆಂಟ್ ಬರ್ನ್ಔಟ್ಸ್. ಸೊ ಏನಪ್ಪ ಈ ಟೈಮ್ ಔಟ್ ಅಂತ ಅಂದರೆ, ನೋಡಿ ನಾನು ಇಲ್ಲಿ ಹಾಕಿದ್ದೀನಿ 90 ಮಿನಿಟ್ಸ್, 60 ಮಿನಿಟ್ಸ್, 45 ಮಿನಿಟ್ಸ್. ಸೊ ಅದೇ ರೂಲ್ ಆಗಿದೆ. ಸೊ 90-60-45 ಅಂದರೆ ನಾನು ಮಿನಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಥರ ನಾನು ಇಷ್ಟಿಷ್ಟು ಟೈಮ್ ಅಂತ ನಾನು ಇಟ್ಕೊಂಡ್ರೆ ನನಗೆ ಗೊತ್ತು ನಾನು ಇಷ್ಟು ಟೈಮಲ್ಲಿ ನಾನು ಇದನ್ನು ಮುಗಿಸ್ತೀನಿ. ಟಫೆಸ್ಟ್ ಸಬ್ಜೆಕ್ಟ್ ಏನಿದೆ ಅದಕ್ಕೆ ನನಗೆ ಮ್ಯಾಕ್ಸಿಮಮ್ ಟೈಮ್ ಬೇಕು. ಸೊ ನಾನು 90 ನಿಮಿಷ ತೊಗೋತೀನಿ. ಅದಕ್ಕೆ ಮಿಕ್ಕಿರೋ ಅಂಥ 60 ನಿಮಿಷ ಏನಿದೆ ನಾನು ಮೀಡಿಯಮ್ ಡಿಫಿಕಲ್ಟಿ ಇರೋ ಸಬ್ಜೆಕ್ಟ್ನ ತೊಗೋತೀನಿ. ಆ್ಯಂಡ್ ಲಾಸ್ಟ್ 45 ಮಿನಿಟ್ಸ್ ಸಾಕು ನನಗೆ ಈಸಿ ಸಬ್ಜೆಕ್ಟ್ನ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಆ ಥರ ಕಷ್ಟ ಸಬ್ಜೆಕ್ಟ್ ಇರೋದನ್ನು ಜಾಸ್ತಿ ಓದ್ಕೊಳ್ಳಿ, ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಮೀಡಿಯಮ್ಗೆ ಸ್ವಲ್ಪ ಟೈಮ್ ಕಮ್ಮಿ, ಇದಕ್ಕೆ ಇನ್ನಷ್ಟು ಕಮ್ಮಿ. ಸೊ ಈ ಥರ ನೀವು ನಿಮ್ಮ ಟೈಮ್ನ ಫ್ರೇಮ್ ಮಾಡಿಕೊಂಡ್ರೆ ನಿಮಗೆ ಈ ಬರ್ನ್ಔಟ್, ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಇದು ಆಗೋದಿಲ್ಲ. ಓಕೆನಾ? ಎಸ್. ಸೊ ಇದು ಸ್ಟ್ರಾಟಜಿ ನಂಬರ್ 2. ಸೊ ಶಾರ್ಟ್ ಫೋಕಸ್ ಸೆಷನ್ಸ್ ಪ್ರಿವೆಂಟ್ ಮೆಂಟಲ್ ಫ್ಯಾಟಿಗ್ಯೂ ಆ್ಯಂಡ್ ಇಂಪ್ರೂವ್ ರಿಟೆನ್ಷನ್. ಸೊ ಏನಪ್ಪ ಅಂತಂದರೆ, ಒಂಥರ ಸ್ಟ್ರೆಸ್ ಆಗಿಬಿಟ್ಟು ಲೇಸಿನೆಸ್, ಅಯ್ಯೋ ಅಂದರೆ ಏನಾಗುತ್ತಪ್ಪ ಅಂತಂದರೆ, ಯಾವಾಗಲೂ ಕಷ್ಟ ಸಬ್ಜೆಕ್ಟ್ನ ನಾವು ಲಾಸ್ಟಲ್ಲಿ ಇಟ್ಕೊಂಡು ಅದೊಂಥರ ಲೇಸಿನೆಸ್ ಆಗಿಬಿಡುತ್ತೆ. ನಂಗೆ ಹೆಂಗಿದ್ರು ಅದು ಬರೋದಿಲ್ಲ, ಹೆಂಗಿದ್ರು ಕಷ್ಟ, ಅಯ್ಯೋ ಬಿಡು. ಸೊ ಆ ಥರ ಒಂದು ಸಿಚುವೇಶನ್ಗೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ನೋಡಿ, ಇಂಪ್ರೂವ್ ರಿಟೆನ್ಷನ್. ಸೊ ನಾನು ಮತ್ತೆ ವಾಪಸ್ ಬರ್ತೀನಿ, ಎಸ್ ನಾನು ಈ ಸಬ್ಜೆಕ್ಟ್ನ ಓದಬೇಕು, ಈ ಸಬ್ಜೆಕ್ಟಲ್ಲೂ ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು, ಮ್ಯಾಥ್ಸ್ ನನ್ನ ಕಷ್ಟ ಅಂತ ನಾನು ಹಾಗೆ ಇದ್ದರೆ ಆಗೋದಿಲ್ಲ ಅಂತ ಮತ್ತೆ ವಾಪಸ್ ಬಂದು ಮತ್ತೆ 90 ಮಿನಿಟ್ಸ್ ಓದ್ತೀರಾ, ನಾಳೆನೂ ಓದ್ತೀರಾ. ಅರ್ಥ ಆಗ್ತಾಯಿದೆ? ಸೊ ಈ ಒಂದು ಮೆಥಡ್ನ ಫಾಲೋ ಮಾಡಿದರೆ ಆ ಥರ ಓದೋ ಒಂದು ಇಂಟ್ರೆಸ್ಟ್ ಏನಿದೆ ಅದು ನಿಮಗೆ ಹುಟ್ಕೊಳ್ಳುತ್ತೆ. ಆ್ಯಂಡ್ ಮತ್ತೆ ನೀವೇ ಓದೋದಕ್ಕೆ ಹೋಗ್ತೀರಾ. ಓಕೆ? ಸೊ ಅವಾಯ್ಡ್ ಮ್ಯಾರಥಾನ್ ಸ್ಟಡಿ ಸೆಷನ್ಸ್. ಗಂಟೆಗಟ್ಟಲೆ ಬರೀ ಟಫೆಸ್ಟ್ ಸಬ್ಜೆಕ್ಟ್ನ ಇಟ್ಕೊಂಡಿದ್ರೆ ಆಗೋದಿಲ್ಲ, ಬರೀ ಈಸಿ ಸಬ್ಜೆಕ್ಟ್ ಇಟ್ಕೊಂಡಿದ್ರೆ ಆಗೋದಿಲ್ಲ. ಓಕೆ? ಸೊ ಅದನ್ನು ಅವಾಯ್ಡ್ ಮಾಡಿ. ಓಕೆ? ದ್ಯಾಟ್ ಲೀಡ್ಸ್ ಟು ಡಿಮಿನಿಷಿಂಗ್ ರಿಟರ್ನ್. ಸೊ ನಿಮಗೆ ಏನೂ ಲಾಭ ಇರೋದಿಲ್ಲ ಅದರಲ್ಲಿ. ಸುಮ್ಮನೆ ಗಂಟೆಗಟ್ಟಲೆ ಕೂತ್ಕೊಂಡು ಓದ್ತಾ ಇದ್ರೆ ಒಂದೇ ಸಬ್ಜೆಕ್ಟ್ನ ಏನೂ ಲಾಭ ಇರೋದಿಲ್ಲ. ಓಕೆ? ಇದು ಸ್ಟ್ರಾಟಜಿ ನಂಬರ್ 2. ಸ್ಟ್ರಾಟಜಿ ನಂಬರ್ 3, ಓನ್ಲಿ ಎಕ್ಸಾಮ್ಡ್ ಫೋಕಸ್ ರಿವಿಷನ್ನ ಮಾಡಬೇಕು. ಇವಾಗ ನಮ್ಮ ಹತ್ರ ಜಾಸ್ತಿ ಟೈಮೂ ಇಲ್ಲ ಎಲ್ಲ ಓದ್ಕೊಂಡು ಕೂತ್ಕೊಳ್ಳೋದಕ್ಕೆ. ಸೊ ಮೇನ್ಲಿ ಫೋಕಸ್ ಆನ್ ಎಕ್ಸಾಮ್. ಸೊ ಎಕ್ಸಾಮ್ನ ತಲೆಯಲ್ಲಿಟ್ಕೊಂಡು ಆ ರೀತಿ ನೀವು ರಿವಿಷನ್ನ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ಸ್, ಕೀವರ್ಡ್ಸ್ನ ನೋಡ್ಕೊಳ್ಳೋ ಅಂಥದ್ದು, ಕಾನ್ಸೆಪ್ಟ್ಸ್ಗಳನ್ನು ಕ್ಲೀನಾಗಿ ಕಲಿಯೋ ಅಂಥದ್ದು, ಡಯಾಗ್ರಾಮ್ಸು, ಮ್ಯಾಪ್ಸು. ಸೊ ಸೈನ್ಸಲ್ಲಿ ಬಂದರೆ ಡಯಾಗ್ರಾಮ್ಸು, ಸೋಷಿಯಲಲ್ಲಿ ಬಂದರೆ ಮ್ಯಾಪ್ಸು, ಇದೆಲ್ಲ ನಿಮಗೆ ಗೊತ್ತು, ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ. ಸೊ ಅದನ್ನು ಮಿಸ್ ಔಟ್ ಮಾಡಲೇಬಾರ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ರಿಪೀಟೆಡ್ ಕ್ವೆಶನ್ಸ್, LBA ಕ್ವೆಶನ್ಸ್, PYQPs, ಮಾಡೆಲ್ ಕ್ವೆಶನ್ ಪೇಪರ್. ಸೊ ಎಲ್ಲ ಕಡೆಯಿಂದ ರಿಪೀಟ್ ಆಗಿರೋಂಥ ಕ್ವೆಶನ್ಸ್ನ ಡೆಫಿನೆಟ್ಲಿ ನೋಡ್ಕೊಳ್ಳೇಬೇಕು. ಸೊ ನೀವು 3 ಸಬ್ಜೆಕ್ಟ್ ಓದ್ತಾ ಇದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಮ್ಯಾಥ್ಸ್ ಕಷ್ಟ, ಮೀಡಿಯಮ್ ಕಷ್ಟ ಇರೋದು ಹಿಂದಿ, ಈಸಿಯೆಸ್ಟ್ ಇಂಗ್ಲೀಷ್ ಅಂತ ಅಂದ್ಕೊಳ್ಳೋಣ. ಸೊ ಈ 3 ಸಬ್ಜೆಕ್ಟ್ ನೀವು ಓದ್ತಾ ಇದ್ದೀರಾ ಅಂತಂದರೆ 3 ಸಬ್ಜೆಕ್ಟಲ್ಲೂ ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ? ಸೊ ಯಾವಾಗಲೂ ಎಕ್ಸಾಮ್ ಫೋಕಸ್ಡ್ ಆಗಿರಬೇಕು. ಸೊ ಮಾರ್ಕ್ಸ್ ಕಮ್ ಫ್ರಮ್ ಸ್ಮಾರ್ಟ್ ರಿವಿಷನ್, ನಾಟ್ ಫುಲ್ ರೀಡಿಂಗ್. ಸೊ ಸ್ಮಾರ್ಟಾಗಿ ರಿವಿಷನ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಉತ್ತಮವಾಗಿ ಬರುತ್ತೆ. ಗಂಟೆಗಟ್ಟಲೆ ಕೂತ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕಾಮನು ನನಗೆ ಗೊತ್ತಾಗಬೇಕು, ಫುಲ್ ಸ್ಟಾಪು ನನಗೆ ಗೊತ್ತಾಗಬೇಕು ಅಂತಂದರೆ ಆಗೋದಿಲ್ಲ ಅದು. ಓಕೆ? ಎಸ್. ಸೊ ನೆಕ್ಸ್ಟ್ ಸ್ಟ್ರಾಟಜಿ ನಂಬರ್ 4, ಆ್ಯಕ್ಟಿವ್ ರಿವಿಷನ್ ಹ್ಯಾಕ್. ಓಕೆ? ಸೊ ಇವಾಗ ಓದ್ಕೊಂಡಿದ್ದಾಯಿತು, ಇವಾಗ ರಿವಿಷನ್ ಅಂದರೆ ನಾವು ಮತ್ತೆ ಅದನ್ನು ನೆನಪು ಮಾಡ್ಕೊತಾನೆ ಇರಬೇಕು. ಸೊ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ ನೋಡಿ. ಸೊ ಟ್ರಾನ್ಸ್ಫಾರ್ಮ್ ಪ್ಯಾಸಿವ್ ರೀಡಿಂಗ್ ಇಂಟು ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಬೆಟರ್ ರಿಟೆನ್ಷನ್. ಸೊ ನಾನು ಸುಮ್ಮನೆ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಓದೋದಕ್ಕಿಂತ ಅದನ್ನು ಆ್ಯಕ್ಟಿವ್ ಆಗಿ ನಾನು ಹೇಗೆ ನನ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೋಬೋದು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಮೈಕ್ ಥರ ಇದೆ, ಪೆನ್ಸಿಲ್ ಇದೆ. ಸೊ ಒಬ್ಬ ಟೀಚರ್ ಇದ್ದಾರೆ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾವು ಸುಮಾರು ಸತಿ ಹೇಳಿದ್ದೀವಿ, ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀವಿ, ಸ್ಪೀಕ್ ಲೌಡ್. ಓಕೆನಾ? ಅಂದರೆ ನೀವು ಬೇಸಿಕಲಿ ಓದ್ತಾ ಇರಬೇಕಾದ್ರೆ ಜೋರಾಗಿ ಓದ್ಕೊಳ್ಳೋದ್ರಿಂದ ಅದು ನಿಮ್ಮ ಮೆಮೊರಿಯಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ. ಅದು ಪಾಯಿಂಟ್ ನಂಬರ್ 1.
ರೈಟ್ ಕೀವರ್ಡ್ಸ್. ಸೊ ಜಾಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ಒಂದು ಆನ್ಸರ್ ಓದ್ಕೋತಾ ಇದ್ದೀರಾ ಅಂತಂದರೆ ಅದರಲ್ಲಿ ಬರುವಂಥ ಕೀವರ್ಡ್ಸ್ನೆಲ್ಲ ಒಂದು ಕಡೆ ಜಾಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ನೋಟ್ಸ್ನ ಬರ್ಕೊಳ್ಳಿ. ಓಕೆನಾ? ಆ್ಯಂಡ್ ದೆನ್ ಟೀಚ್ ಸಮ್ವನ್. ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಡೋದು ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್. ಇನ್ನೂ ಬೆಸ್ಟ್ ಥಿಂಗ್ ಏನಪ್ಪ ಅಂತಂದರೆ ನಿಮ್ಮ ಮನೇಲೆ ತಂಗಿನೋ ತಮ್ಮನೋ ಇದ್ದಾರೆ ಅಂತಂದರೆ ಸೊ ಅವರಿಗೆ ಒಂದು ಕಾನ್ಸೆಪ್ಟನ್ನ ಹೇಳ್ಕೊಡೋ ಅಂಥದ್ದು. ಸೊ ಲೈಫ್ ಪ್ರಾಸೆಸಲ್ಲಿ ಯಾವುದೋ ಒಂದು ಕಾನ್ಸೆಪ್ಟನ್ನ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ಕೊಡೋ ಅಂಥದ್ದು. ಸೊ ಅವ್ರಿಗೆ ಅರ್ಥ ಆಗಬೇಕು ಅಂತಂದರೆ ನೀವು ಆ ಕಾನ್ಸೆಪ್ಟನ್ನ ಎಷ್ಟಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಬೇಕು. ಬಿಕಾಸ್ ಅವ್ರಿನ್ನ ಚಿಕ್ಕವರು. ಸೊ ಆ ಥರ ಒಂದು ವಿಷಯನ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ ನನಗೂ ಅದು ಕ್ಲೀನಾಗಿ ನನ್ನ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಓಕೆನಾ? ಸೊ ಇದು 3 ರಿವಿಷನ್ ಹ್ಯಾಕ್ಸ್ಗಳು ಆಗಿದೆ. ಸೊ ಈ ಥರ ನೀವು ರಿವಿಷನ್ನ ಮಾಡಬಹುದು. ಓಕೆನಾ? ನೀವೇನೇನು ಓದ್ಕೊಂಡಿದ್ರೋ ಅದನ್ನು ನೆನಪು ಹಾಕ್ತಾ ಹೋಗ್ಬೋದು. ಓಕೆ? ನೆಕ್ಸ್ಟ್, ಯೋರ್ ಬ್ರೈನ್ ರಿಮೆಂಬರ್ಸ್ ಆ್ಯಕ್ಷನ್, ನಾಟ್ ಜಸ್ಟ್ ರೀಡಿಂಗ್. ಸೊ ಅದಕ್ಕೆ ಇದನ್ನೆಲ್ಲ ಹಾಕಬೇಕು. ಇಲ್ಲಿ ಬರೀತಾ ಇದ್ದೀರಾ, ಇಲ್ಲಿ ಜೋರಾಗಿ ಹೇಳ್ತಾ ಇದ್ದೀರಾ, ಇಲ್ಲಿ ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ. ಸೊ ಇದೆಲ್ಲ ಆ್ಯಕ್ಷನ್ಸು. ನಿಮ್ಮ ಒಂದು ಕಲಿಕೆಯಲ್ಲಿ ಈ ಒಂದು ಆ್ಯಕ್ಷನ್ಸ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಸೊ ಅದು ನಿಮ್ಮ ಮೆಮರಿಗೆ ಹೆಲ್ಪ್ ಮಾಡುತ್ತೆ. ಸೊ ಆನ್ಸರ್ಸ್ ಅನ್ನೋದು ಜಾಸ್ತಿ ದಿನ ಉಳ್ಕೊಳ್ಳುತ್ತೆ ನಿಮ್ಮ ತಲೆಯಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಸ್ಟ್ರಾಟಜಿ ಬಂದ್ಬಿಟ್ಟು 5 minutes ರೀಸೆಟ್ ಬ್ರೇಕ್ಸ್. ಬ್ರೇಕ್ಸ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ಯಾವುದೇ ಸ್ಟ್ರಾಟಜಿ ತಗೊಳ್ಳಿ ಅಥವಾ ಯಾವುದೇ ಒಂದು ರೂಲ್ನ ತಗೊಳ್ಳಿ, ಅದರಲ್ಲಿ ಒಂದು ಪೊಮೊಡೋನೊ ಟೆಕ್ನಿಕ್ ವೆರಿ ವೆರಿ ಫೇಮಸ್. ಅದರಲ್ಲೂ ಅವ್ರು ಹೇಳೋವಂಥದ್ದು ಬ್ರೇಕ್ ತಗೊಳ್ಳಿ ಅಂತ. ಸೊ ಎಲ್ಲೇ ಹೋದ್ರೂ ನಿಮಗೆ ಸ್ಟ್ರೆಸ್ ಆಗಬಾರ್ದು, ಬರ್ನ್ಔಟ್ ಆಗಬಾರ್ದು ಅಂತಂದರೆ ನೀವು ಬ್ರೇಕ್ಸ್ನ ತಗೊಳ್ಳೇಬೇಕು. ಬರೀ ಓದೋ ವಿಷಯದಲ್ಲ, ಯಾವುದೇ ವಿಷಯ ಆಗಿರ್ಬೋದು. ಹೌದಾ ಅಲ್ವಾ ಮಕ್ಕಳೇ? ನೋಡಿ, ಸ್ಟ್ರಾಟಜಿಕ್ ಬ್ರೇಕ್ಸ್ ಎವ್ರಿ 50-60 minutes ಪ್ರಿವೆಂಟ್ ಬರ್ನ್ಔಟ್ ಟು ಮೇಂಟೈನ್ ಪೀಕ್ ಪರ್ಫಾರ್ಮೆನ್ಸ್. ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಂದರೆ 625 ಔಟ್ ಆಫ್ 625 ಅದೇ ನಿಮ್ಮ ಪೀಕ್ ಪರ್ಫಾರ್ಮೆನ್ಸ್ ಆಗಿದೆ. ಸೊ ಅದನ್ನು ಗಳಿಸ್ಬೇಕು ನೀವು ಅಂತಂದರೆ ಡೆಫಿನೆಟ್ಲಿ ಮಧ್ಯದಲ್ಲಿ ಬ್ರೇಕ್ಸ್ ಅನ್ನೋದನ್ನು ತಗೋಬೇಕು. ಓಕೆನಾ? ಸೊ ಎವ್ರಿ 50-60 minutes, ಸೊ 50 ನಿಮಿಷಕ್ಕೆ ಅಥವಾ 1 hour ಆದಮೇಲೆ ಬ್ರೇಕ್ ಅನ್ನೋದನ್ನು ತಗೊಳ್ಳೇಬೇಕು ನೀವು. ಓಕೆ? ಸೊ ವಾಕ್ ಅರೌಂಡ್, ಓಡಾಡೋದಾಗಿರ್ಬೋದು, ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡೋದಾಗಿರ್ಬೋದು, ರಿಲ್ಯಾಕ್ಸ್ ಆಗೋದು, ಅಥವಾ ಹೈಡ್ರೇಟಿಂಗ್ ಇಸ್ ಡೆಫಿನೆಟ್ಲಿ ಮಾಡಲೇಬೇಕು ಮಕ್ಕಳೇ. ಯಾರೋ ಸಣ್ಣ ಮಗುನ ಕೇಳಿದ್ರು ಹೇಳ್ತಾರೆ ನೀರು ಕುಡಿಯಪ್ಪ ಅಂತ. ಓಕೆ? ಸೊ ಹೈಡ್ರೇಟಿಂಗ್ ಇಸ್ ಅ ಮೇಜರ್ ಥಿಂಗ್ ನೀವು ನಿಮ್ಮ ಲೈಫಲ್ಲಿ ಮಾಡಬೇಕಾಗಿರುವಂಥ ವಿಷಯ. ಓಕೆ? ಸೊ ಗೆಟ್ ಯುವರ್ ಬ್ಲಡ್ ಫ್ಲೋಯಿಂಗ್ ವಿತ್ ಲೈಟ್ ಮೂವ್ಮೆಂಟ್. ಸೊ ಬ್ಲಡ್ ಫ್ಲೋ ಅನ್ನೋ ಒಂದೇ ಕಡೆ ಕೂತ್ಕೊಂಡಿದ್ರು ಬ್ಲಡ್ ಫ್ಲೋ ಆಗೋದಿಲ್ಲ, ಮತ್ತು ತಲೆನೋವು ಬರೋ ಅಂಥದ್ದು, ಆಲ್ ಆಫ್ ದೀಸ್ ಥಿಂಗ್ಸ್ ಆಗುತ್ತೆ. ಓದೋಕ್ಕಾಗೋದಿಲ್ಲ ಅಂತ ಹೇಳೋದು, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡು ವಾಕ್ ಅರೌಂಡ್. ಓಕೆ? ರಿಲೀಸ್ ಟೆನ್ಷನ್ ಫ್ರಮ್ ಸಿಟ್ಟಿಂಗ್ ಆ್ಯಂಡ್ ಸ್ಟಡಿಂಗ್. ಸೊ ಅದಕ್ಕೆ ಸ್ಟ್ರೆಚ್ ಯೋರ್ ಬಾಡಿ ಅಂತ ಹೇಳೋ ಅಂಥದ್ದು. ನೆಕ್ಸ್ಟ್, ಹೈಡ್ರೇಟ್, ಡ್ರಿಂಕ್ ವಾಟರ್ ಟು ಕೀಪ್ ಯುವರ್ ಬ್ರೈನ್ ಫಂಕ್ಷನಿಂಗ್ ಆಪ್ಟಿಮಲಿ. ಸೊ ಬ್ರೈನ್ ಪ್ರಾಪರಾಗಿ ಫಂಕ್ಷನ್ ಆಗಬೇಕು. ಈ ಒಂದು ಬಿಸಿಯಾಗಿರುವಂಥ ಸಿಚುವೇಷನಲ್ಲಿ, ಇನ್ನೇನು ಎಕ್ಸಾಮ್ ಕೂಡ ಹತ್ತಿರ ಬಂತು. ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ನಿಮ್ಮ ಬಾಡಿ ನಾರ್ಮಲ್ಲಾಗಿ ವರ್ಕ್ ಆಗೋದಕ್ಕೆ ನೀರನ್ನು ಜಾಸ್ತಿ ಕುಡಿಲೇಬೇಕು. ಓಕೆ? ಸೊ ಇದು ನಿಮ್ಮ ಸ್ಟ್ರಾಟಜಿ ನಂಬರ್ 5 ಆಗಿದೆ. ಸೊ ಟೇಕ್ ಅ ಬ್ರೇಕ್ ಟು ರಿಫ್ರೆಶ್, ನಾಟ್ ಟು ಡಿಸ್ಟ್ರ್ಯಾಕ್ಟ್. ಇದು ತುಂಬ ತುಂಬ ಇಂಪಾರ್ಟೆಂಟ್. ಓಕೆ? ಸೊ ಬ್ರೇಕ್ ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಡು ಸ್ಕ್ರೋಲ್ ಮಾಡೋದಲ್ಲ, ರೀಲ್ಸ್ನ, ಇನ್ಸ್ಟಾಗ್ರಾಮ್ನ. ಓಕೆನಾ? ಸೊ ಹೆಂಗಿದ್ರು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇದ್ರೆ ಹಾಗೆ ಹೋಗಿ ಶಾರ್ಟ್ಸ್ ನೋಡೋಣ, ನಾಟ್ ಲೈಕ್ ದ್ಯಾಟ್. ಸೊ ಬ್ರೇಕ್ ಇಸ್ ಟು ರಿಫ್ರೆಶ್, ನಾಟ್ ಟು ಡಿಸ್ಟ್ರ್ಯಾಕ್ಟ್. ಓಕೆನಾ? ನೆಕ್ಸ್ಟು ಸ್ಟ್ರಾಟಜಿ ನಂಬರ್ 6, 20 minute ರ್ಯಾಪಿಡ್ ರೀಕಾಲ್. ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ನಾನು ರಿವಿಷನ್ ಮಾಡಿದ್ದೀನಿ, 1 ಸತಿ ಓದಿದ್ದೀನಿ, 2 ಸತಿ ಓದಿದ್ದೀನಿ. ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ಓದಿದ್ಯಾ, ರಿವಿಷನ್ ಮಾಡಿದ್ಯಾ. ಬಟ್ ಆ ರಿವಿಷನ್ ಮಾಡಿರೋದು ನಿನ್ನ ತಲೆಯಲ್ಲಿ ಇದೆ ಅಂತ ನಿನ್ಗೇನು ಗ್ಯಾರಂಟಿ? ಸೊ ಅದಕ್ಕೋಸ್ಕರ ರೀಕಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನೇನು ಓದಿದ್ದೀನೋ ಅದನ್ನೆಲ್ಲ ನಾನು ಬುಕ್ ಕ್ಲೋಸ್ ಮಾಡಿಕೊಂಡು ಮತ್ತೆ ಹೇಳೋ ಅಂಥದ್ದು, ಅಥವಾ ಒಂದು ಎಕ್ಸಾಮ್ ಫಾರ್ಮ್ಯಾಟಲ್ಲಿ ಬರೆಯೋ ಅಂಥದ್ದು. 1-2 ಕ್ವೆಶನ್ನ ಓದಿದ್ದೀನಿ ಅಂತ ಅಂದ್ಕೊಳ್ಳಿ, ಅದನ್ನು ಮುಚ್ಚಿಬಿಟ್ಟು ಟೆಕ್ಸ್ಟ್ ಬುಕ್ ಮುಚ್ಚಿಬಿಟ್ಟು ಆನ್ಸರ್ನ ಬರೆಯೋ ಅಂಥದ್ದು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೀಕಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಡ್ ಯೋರ್ ಡೇ ವಿತ್ ದಿಸ್ ಪವರ್ಫುಲ್ ಟೆಕ್ನಿಕ್ ಟು ಲಾಕ್ ಇನ್ ವಾಟ್ ಯು ಆರ್ ಲರ್ನ್ಡ್. ರೈಟ್ ವಿತೌಟ್ ಬುಕ್ಸ್, ಅದೇ ನಾನು ಹೇಳಿದ್ದು. ಸೊ ಬುಕ್ನ ಮುಚ್ಚಿ ಟೆಸ್ಟ್ ಯುವರ್ ಸೆಲ್ಫ್, ಆಯಿತಾ? ಸೊ ಕೀವರ್ಡ್ಸ್ನ ಬರೆಯೋ ಅಂಥದ್ದು. ಮ್ಯಾಪ್ ಆಗಿದೆ, ಒಂದು ಮ್ಯಾಪ್ ತೊಗೊಂಡು ಪಾಯಿಂಟರ್ಸ್ನ ಹಾಕೊಳ್ಳೋ ಅಂಥದ್ದು, ಡಯಾಗ್ರಾಮ್ಸ್ನ ಡ್ರಾ ಮಾಡೋ ಅಂಥದ್ದು, ನೋಡ್ದಿರಾ ಲೇಬಲಿಂಗ್ ಮಾಡೋ ಅಂಥದ್ದು, ಆಲ್ ಆಫ್ ದೀಸ್ ಥಿಂಗ್ಸ್. ಚೆಕ್ ಯೋರ್ ಮಿಸ್ಟೇಕ್ಸ್. ಆಮೇಲೆ ಪುಸ್ತಕ ತೆಗೆದು
ನೋಡಿ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದ್ರೆ ವೆರಿ ಗುಡ್, ಕೀಪ್ ಇಟ್ ಅಪ್. ಇಲ್ಲ ಅಂತಂದರೆ ನಿಮ್ಮ ಮಿಸ್ಟೇಕ್ಸ್ ಏನಿದೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಮಾರ್ಕ್ ವೀಕ್ ಏರಿಯಾಸ್, ಎಲ್ಲಿ ನೀವು ತುಂಬ ಅಂದರೆ ತುಂಬ ಇಲ್ಲ ನೀವು ಆನ್ಸರ್ ಕರೆಕ್ಟಾಗಿ ಒಂದು ಚೂರು ಬರ್ದಿಲ್ಲ, 1% ಬರ್ದಿಲ್ಲ ಅಂತಂದರೆ ಅದು ನಿಮ್ಮ ವೀಕ್ ಏರಿಯಾ ಆಗಿದೆ. ಅಂದರೆ ಅಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಆ ಆನ್ಸರ್ನ ಇನ್ನೂ ಜಾಸ್ತಿ ಸತಿ ಓದಬೇಕು ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ನೀವು ಇಷ್ಟೆಲ್ಲ ಮಾಡೋದು ಒಂದೇ, ಇದೊಂದು ಮಾಡೋದು ಒಂದೇ. ಓಕೆನಾ ಮಕ್ಕಳೇ? ಸೊ ಲಾಸ್ಟಿಗೆ ರೀಕಾಲ್ ಮಾಡಲಿಲ್ಲ ಅಂತಂದರೆ ನಿಮಗೆ ಗೊತ್ತಾಗೋದಿಲ್ಲ. ಓದಿದ್ದೀನಿ ಅಂದ್ಕೊಂಡೇ ಇರ್ತೀರ ವಿನಃ ಆ್ಯಕ್ಚುಲ್ ವಿಷಯ ರೀಕಾಲ್ ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ನೆನಪಿದೆ ಅಂತ. ಸೊ ಸ್ಟ್ರಾಟಜಿ ನಂಬರ್ 6 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರೀಕಾಲ್ ಮಾಡಲೇಬೇಕು. ಸೊ ದಿಸ್ ಟೆಕ್ನಿಕ್ ಅಲೋನ್ ಕ್ಯಾನ್ ಇಂಪ್ರೂವ್ ಯುವರ್ ಮಾರ್ಕ್ಸ್ ಬೈ 10 to 15%. ನೋಡಿ, ಇದು ತುಂಬ ಇಂಪಾರ್ಟೆಂಟ್, ಇದು ಪ್ರೂವನ್ ಮಕ್ಕಳೇ. ಓಕೆ, ಸೊ 10 to 15% ನಿಮ್ಮ ಮಾರ್ಕ್ಸ್ ಏನು ಬರೋದಿತ್ತೋ ಅದು ಇನ್ನಷ್ಟು ಜಾಸ್ತಿ ಆಗೋದು ನೀವು ರೀಕಾಲ್ ಮಾಡಿದಾಗಲೇ. ಬಿಕಾಸ್ ಆವಾಗಲೇ ನಿಮಗೆ ಗೊತ್ತಾಗೋದು ಆ್ಯಕ್ಚುಲಿ ಎಷ್ಟು ಗೊತ್ತಿದೆ ನಿಮಗೆ ಅಂತ, ಆ್ಯಕ್ಚುಲಿ ಎಷ್ಟು ನೆನಪಿದೆ ನಿಮಗೆ ಅಂತ ಅಲ್ವಾ? ಎಸ್, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಮಕ್ಕಳೇ, ಇದು ನಿಮ್ಮ 6 ಸ್ಟ್ರಾಟಜೀಸ್ ಆಗಿದೆ. ಈ ವಿಡಿಯೋ ಇಲ್ಲಿ ಇನ್ನೂ ಇದೆ ಡೆಫಿನೆಟ್ಲಿ, ಬಟ್ ಈ 6 ಸ್ಟ್ರಾಟಜಿ ಏನಿದೆ ಇದು ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಬಿಕಾಸ್ ನಿಮ್ಮ ಥರನೇ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ 3 ಸಬ್ಜೆಕ್ಟ್ನ ಅಟ್ಲೀಸ್ಟ್ ಕವರ್ ಮಾಡೋದಕ್ಕೆ ಒಂದು ದಿನದಲ್ಲಿ, ಸೊ ಅವರಿಗೆಲ್ಲ ನೀವೆಲ್ಲರೂ ಲೈಕ್ ಮಾಡಿದ್ರೆ ಅವ್ರಿಗೆಲ್ಲನೂ ಅದು ಕಾಣಿಸ್ಕೊಳ್ಳುತ್ತೆ ಯೂಟ್ಯೂಬಲ್ಲಿ. ಸೊ ಅವರು ಹೋಗಿ ಈ ವಿಡಿಯೋನ ನೋಡ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ವಾಟ್ ಮೇಕ್ಸ್ ದಿಸ್ ಮೆಥಡ್ಸ್ ವರ್ಕ್? ಬ್ರೈನ್ ಫ್ರೆಂಡ್ಲಿ ಡಿಸೈನ್, ಹೌದಾ ಅಲ್ವಾ? ಸೊ ಈ 6 ಸ್ಟ್ರಾಟಜೀಸ್ ಏನಿದೆ ಇದು ಬ್ರೈನ್ ಫ್ರೆಂಡ್ಲಿ ಆಗಿದೆ ಅಲ್ವಾ? ನಿಮ್ಮ ಮೆದುಳಿಗೆ ಜಾಸ್ತಿ ಟೆನ್ಷನ್ನ ಕೊಡ್ತಾ ಇಲ್ಲ, ಜಾಸ್ತಿ ಸ್ಟ್ರೆಸ್ನ ನಾವು ಹಾಕ್ತಾ ಇಲ್ಲ, ಲೋಡ್ ಮಾಡ್ತಾ ಇಲ್ಲ. ಓಕೆ, ಆ್ಯಂಡ್ ಬರ್ನ್ ಔಟ್ ಪ್ರಿವೆನ್ಷನ್. ಸೊ ಈ ಸ್ಟ್ರಾಟಜಿಕ್ ಬ್ರೇಕ್ಸ್ ಎಲ್ಲ ನಾವೇನು ತೊಗೋತಾ ಇದ್ದೀವಿ, ಟೈಮ್ ಲಿಮಿಟ್ಸ್ನ ಕೊಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಬರ್ನ್ ಔಟ್ ಆಗೋದಿಲ್ಲ, ಅಂದರೆ ಸುಸ್ತಾಗೋದಿಲ್ಲ, ಸಾಕಾಯ್ತಪ್ಪ ಅಂತ ಅನ್ಸೋದಿಲ್ಲ. ಓಕೆ, ಎಕ್ಸಾಮ್ ಫೋಕಸ್ಡ್ ಆಗಿರ್ತೀರಾ. ಸೊ ಹೈ ಈಲ್ಡ್ ಕಂಟೆಂಟ್ ಏನಿದೆ ಅದನ್ನು ನಾನು ಓದ್ತಾ ಇದ್ದೀನಿ, ಹೌದಾ ಅಲ್ವಾ? ನಾನು ಹೇಳಿದೆ ಅಲ್ವಾ, ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಇಟ್ಕೊಂಡು ನೀವು ಓದಿ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ರಿಪೀಟೆಡ್ ಕ್ವೆಶನ್ಸ್ ಆಗಿರ್ಬೋದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಓದ್ತಾ ಇದ್ದೀನಿ, ಎಕ್ಸಾಮ್ ಫೋಕಸ್ಡ್ ಆಗಿದ್ದೀನಿ. ಪಾಯಿಂಟ್ ನಂಬರ್ 3, ಇನ್ನೊಂದು ಆಕ್ಟಿವ್ ಲರ್ನಿಂಗ್. ಸೊ ಡೀಪರ್ ರಿಟೆನ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು 6 ಸ್ಟ್ರಾಟಜೀಸ್ನ ಯೂಸ್ ಮಾಡಿದಾಗ ನಿಮ್ಮ ಒಂದು ಲರ್ನಿಂಗ್ ಕೆಪಾಸಿಟಿ ಆ್ಯಕ್ಟಿವ್ ಆಗುತ್ತೆ, ಬಿಕಾಸ್ ನೀವು ಆ್ಯಕ್ಷನ್ನ ಹಾಕ್ತಾ ಇದ್ದೀರಾ ಅಲ್ಲಿ. ಓಕೆ, ಸೊ ಈ ಒಂದು ಮೆಥಡಿಂದ ನಿಮಗೆ ಬ್ರೈನ್ ಫ್ರೆಂಡ್ಲಿ ಆಗಿದೆ ಈ ಒಂದು ಮೆಥಡು. ಬರ್ನ್ಔಟ್ ಇರೋದಿಲ್ಲ, ಸ್ಟ್ರೆಸ್ ಆಗೋದಿಲ್ಲ, ಎಕ್ಸಾಮ್ ಫೋಕಸ್ಡ್ ಆಗಿರ್ತೀರಾ, ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಆ್ಯಂಡ್ ಆಲ್ಸೋ ಇದು ಆ್ಯಕ್ಟಿವ್ ಲರ್ನಿಂಗ್ ಆಗಿದೆ. ಆ್ಯಕ್ಟಿವ್ ಲರ್ನಿಂಗಿಂದ ನಿಮ್ಮ ಒಂದು ಗುರಿ ಏನಿದೆ ಅದನ್ನು ಡೆಫಿನೆಟ್ಲಿ ಸಾಧಿಸ್ತೀರಾ. ಓಕೆನಾ? ಲೈಕ್ ದಿಸ್ ಗರ್ಲ್, ರೈಟ್? ಯಾ, ಸೊ ಸ್ಟಾರ್ಟ್ ಯುವರ್ ಸ್ಮಾರ್ಟ್ ರಿವಿಷನ್ ಟುಡೇ. ಓಕೆ, ಸೊ ಇವತ್ತು ಈ ಒಂದು ಸ್ಮಾರ್ಟ್ ರಿವಿಷನ್ನ ಶುರು ಮಾಡಿ. ಡೆಫಿನೆಟ್ಲಿ 3 ಸಬ್ಜೆಕ್ಟ್ಸ್, ನಾನು 3 ಸಬ್ಜೆಕ್ಟ್ಗೆ ಹೇಳಿರೋದು, 6 ಸಬ್ಜೆಕ್ಟ್ಸ್ ನೀವು ಓದ್ತೀರಾ. ಓಕೆ, ಸೊ ನಾನು ಆವ್ರೇಜ್ ಅಟ್ಲೀಸ್ಟ್ 3 ಸಬ್ಜೆಕ್ಟ್ಸ್ ಓದಲೇಬೇಕು ಅನ್ನೋ ಒಂದು ಕಾರಣಕ್ಕೆ 3 ಸಬ್ಜೆಕ್ಟ್ಸ್ನ ಕೊಟ್ಟಿರೋದು. ಬಟ್ 6 ಸಬ್ಜೆಕ್ಟ್ಸ್ ಗ್ಯಾರಂಟಿ ನೀವು ಓದ್ತೀರಾ. ಈ 6 ಸ್ಟ್ರಾಟಜೀಸ್ನ ನೀವು ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಎಕ್ಸಾಮ್ ಬರೋವರೆಗೂ ನೀವು ಅಳವಡಿಸ್ಕೊಳ್ತಾ ಹೋದರೆ. ಓಕೆ, ಸೊ ರಿಮೆಂಬರ್, ಸಕ್ಸಸ್ ಕಮ್ಸ್ ಫ್ರಮ್ ವರ್ಕಿಂಗ್ ಸ್ಮಾರ್ಟ್, ನಾಟ್ ಜಸ್ಟ್ ವರ್ಕಿಂಗ್ ಹಾರ್ಡ್. ಇದೊಂದು 70 ಸತಿ ಹೇಳಿದ್ದೀವಿ. ಆ್ಯಸ್ ಟೀಚರ್ಸ್ ನಾವೇ ಹೇಳ್ತಾ ಇದ್ದೀವಿ, ಕೂತ್ಕೊಂಡು ಗಂಟೆ ಒಂದು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಇರಬೇಡಿ. ಅದರಿಂದ ಏನೂ ಪ್ರಯೋಜನ ಇಲ್ಲ, ಏನೂ ಫಾಯ್ದಾ ಇಲ್ಲ. ಓಕೆ, ಸ್ಮಾರ್ಟ್ ವರ್ಕ್ ಆಲ್ವೇಸ್ ವಿನ್ಸ್ ಮಕ್ಕಳೇ. ಓಕೆ, ಅದು ಈ ಟೈಮ್ ಪೀರಿಯಡಲ್ಲಿ, ರೈಟ್? ಸೊ ಏನೇನು ಮಾಡಬೇಕು ನೀವು? ಪ್ಲ್ಯಾನ್ ಯುವರ್ ಆರ್ಡರ್. ಸೊ ಫಸ್ಟ್ ಟಫ್ ಸಬ್ಜೆಕ್ಟ್ ಇರೋದನ್ನು ಮುಗಿಸಿ, ಅದಾದಮೇಲೆ ಮೀಡಿಯಮ್, ಅದಾದಮೇಲೆ ಈಸಿ. ಟೈಮರ್ನ ಸೆಟ್ ಮಾಡ್ಕೊಳ್ಳಿ. ಟಫ್ ಸಬ್ಜೆಕ್ಟ್ಗೆ 90 ಮಿನಿಟ್ಸ್, ಮೀಡಿಯಮ್ಗೆ 60 ಮಿನಿಟ್ಸ್ ಆ್ಯಂಡ್ ಈಸಿಗೆ 45 ಮಿನಿಟ್ಸ್. ಆ್ಯಂಡ್ ಎಂಡಲ್ಲಿ ರೀಕಾಲ್ ಮಾಡಿ. ಓಕೆ, ಸೊ ಎವ್ರಿ ಡೇ 20 ಮಿನಿಟ್ಸ್ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ಸೊ ಯುವರ್ ನೆಕ್ಸ್ಟ್ ಸ್ಟಡಿ ಸೆಷನ್ ಸ್ಟಾರ್ಟ್ಸ್ ನೌ. ಮೇಕ್ ಇಟ್ ಕೌಂಟ್. ಸೊ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ, ಓಕೆ, ಸೊ ಇವತ್ತಿಂದ ಈ ರೀತಿ ಓದೋದಕ್ಕೆ ಶುರು ಮಾಡಿ. ಮಾಡ್ತೀರಾ ಇಲ್ವಾ?
ಮಾಡ್ತೀನಿ ಅಂತಂದರೆ ಎಸ್ ಅಂತ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮಕ್ಕಳೇ. ಓಕೆ, ಎಸ್. ಸೊ ಆನ್ ದಿಸ್ ನೋಟ್, ಥ್ಯಾಂಕ್ ಯು ಸೋ ಮಚ್. ನಾನು ಆಲ್ರೆಡಿ ಹೇಳ್ದಂಗೆ ಈ ವಿಡಿಯೋನ ಲೈಕ್ ಮಾಡಿ, ಬಿಕಾಸ್ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಆಗುತ್ತೆ ಅದು. ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಈ ಥರದ್ದೇ ವೀಡಿಯೋಸ್ಗಳ ಅಪ್ಡೇಟ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.